ದೃಶ್ಯ ಮಾಧ್ಯಮದ ಎಲ್ಲ ಶ್ರಾವಕರಿಗೆ ಕ್ರಿಸ್ತನ ಸುಮಧುರ ನಾಮದಲ್ಲಿ ಪ್ರೀತಿಯ ವಂದನೆಗಳು. ಪವಿತ್ರ ದಿನಗಳ ಧ್ಯಾನದಲ್ಲಿ ನನಗೆ ಕೊಡಲ್ಪಟ್ಟಂತ ಮುಖ್ಯ ಪ್ರಸ್ತಾಪ ಶಿಲುಬೆಯ ಮೇಲಿನ ವಿಳಾಸ. ಇದು INRI, ಯೇಸುಸ್ ನಜರೇನಸ್ ರೆಕ್ಸ್ ಇಡಿಯೋರಮ್ ಎನ್ನುವಂಥ ಗ್ರೀಕ್, ಲ್ಯಾಟಿನ್ ಮತ್ತು ಇಬ್ರಿಯ ಭಾಷೆಗಳ ಬರಹ ಇದಾಗಿತ್ತು. ಭಾಷೆಯ ಬರಹಗಾರ ರಾಜ್ಯಪಾಲನಾದಂಥ ಪಿಲಾತ. ಇದು ಶ್ರೀ ಯೋಹಾನನ ಸುವಾರ್ತೆ 19ನೇ ಅಧ್ಯಾಯ 19ನೇ ವಚನದಿಂದ 22ರಲ್ಲಿ ಕಂಡುಬರುವಂತ ಮಾತುಗಳಿವು. ಈ ಮಾತು ಯೆಹೂದ್ಯರ ಅರಸನು, ಯೇಸು ಯೆಹೂದ್ಯರ ಅರಸನು ಎನ್ನುವಂಥದ್ದು. ಇದು ಮುಖ್ಯವಾಗಿ ಯೇಸುವಿನ ವಿಳಾಸ ಎನ್ನುವಂತ ಪ್ರಸ್ತಾಪ ನಮಗೆ ಕೊಡಲ್ಪಟ್ಟಿದೆ. ಯೇಸುವಿನ ವಿಳಾಸ ಮುಖ್ಯವಾಗಿ ಈ ವಿಳಾಸದ ಬರಹಗಾರ ಪಿಲಾತ ಎನ್ನುವಂಥದ್ದನ್ನ ಈಗಾಗಲೇ ಹೇಳಿದ್ದೇನೆ. ಪಿಲಾತನು ಕೊಟ್ಟಂತ ವಿಳಾಸ ನಮ್ಮ ಬದುಕಿನಲ್ಲಿ ಆಧಾರ್ ಕಾರ್ಡ್ ಇದ್ದ ಹಾಗೆ. ಇದು ಯೇಸುವಿನ ನಾಗರಿಕ ಪ್ರಜೆಯ ಹಕ್ಕು ಇದು ಎಂಬುದಾಗಿ ಅರ್ಥೈಸಬಹುದಾಗಿದೆ. ಮುಖ್ಯವಾಗಿ ಇದು ಯೆಹೂದ್ಯರ ಅರಸನು, ನಜರೇತಿನ ಯೇಸು. ಇದನ್ನ ಸುವಾರ್ತಿಕ ಉಲ್ಲೇಖ ಮಾಡುತ್ತಾನೆ. ಈ ಮಾತು ಗ್ರೀಕ್, ಇಬ್ರಿಯ ಮತ್ತು ಲತೀನ ಭಾಷೆಗಳಲ್ಲಿ ಬರೆಯಲ್ಪಟ್ಟಂತ ಪ್ರಮುಖವಾದಂತ ಭಾಷೆಗಳಲ್ಲಿ ಒಂದಾಗಿತ್ತು. ಯೇಸುವಿನ ವಿಳಾಸ ಪ್ರಪಂಚದ ಪ್ರಮುಖ ಭಾಷೆಗಳಲ್ಲಿ ಬರೆದ ವಿಳಾಸವಾದ ಕಾರಣ ಇಲ್ಲಿ ಈ ಬರಹ ಯೇಸುವಿನ ಸಾರ್ವತ್ರಿಕ ವ್ಯಕ್ತಿಯನ್ನ ನಮಗೆ ಪ್ರಕಟಪಡಿಸುತ್ತದೆ. ಇದು ಯೇಸುವಿನ ಸಾರ್ವತ್ರಿಕತೆ, ಯೇಸುವಿನ ರಕ್ಷಣಾ ಕಾರ್ಯದ ಆಲೋಚನೆ ನಮಗೆ ಗೋಚರಪಡಿಸುತ್ತದೆ. ಯೇಸು ಲೋಕರಕ್ಷಕ, ಜಗತ್ತಿಗೆ ಜೀವ ಕೊಡುವ ಸಲುವಾಗಿ ಯೇಸು ಮರಣ ಹೊಂದಿದನೆಂದು ಇಡೀ ಜಗತ್ತಿಗೆ ಅರ್ಥವಾಗಬೇಕು ಎನ್ನುವಂಥದ್ದರ ಆಶಯವೇ ಯೇಸು ವಿಳಾಸದ ಮುಖ್ಯ ತಾತ್ಪರ್ಯವಾಗಿತ್ತು. ಪಸ್ಕ ಹಬ್ಬದ ಅನೇಕ ಜನರು ಯೆರೂಸಲೇಮಿಗೆ ಬರುವಂಥದ್ದು ವಾಡಿಕೆ. ಮುಖ್ಯವಾಗಿ ಇಲ್ಲಿ ಜನ ಸಮುದಾಯವು ಅಥವಾ ಜನರು ಶಿಲುಬೆಗೇರಿಸಿದಂತ ನಜರೇತಿನ ಯೇಸುವಿನ ದೃಶ್ಯವನ್ನ ಕಣ್ತುಂಬಿಕೊಳ್ಳುವಂತ ಒಂದು ಸಾಧ್ಯತೆ ಇದರಲ್ಲಿ ಕಂಡು ಬರುತ್ತದೆ. ಮುಖ್ಯವಾಗಿ ಅಲ್ಲಿ ಬಹು ಸಂಸ್ಕೃತಿಯ, ಬಹು ಭಾಷೆಯ, ಬಹು ನಿರ್ಧಾರಗಳ, ವ್ಯಕ್ತಿತ್ವದ ಆಯಾಮದ ಜನರು ಸೇರಿ ಬರುತ್ತಿದ್ದರು. ಮುಖ್ಯವಾಗಿ ಸುವಾರ್ತಿಕ ಮತ್ತು ಚರಿತ್ರೆಗಾರರು ಯೇಸುವಿನ ವಿಳಾಸವನ್ನ ಸೂಕ್ಷ್ಮ ಮಟ್ಟದಲ್ಲಿ ಗ್ರಹಿಸಿ ಜನರಿಗೆ ಯೇಸು ಯಾರು ಎಂಬುದಾಗಿ ಪರಿಚಯಪಡಿಸುವಂತದರ ಸಾರ್ಥಕತೆಯೇ ಯೇಸುವಿನ ವಿಳಾಸವಾಗಿತ್ತು. ಪಿಲಾತನು ಯೇಸುವನ್ನು ಪ್ರಶ್ನೆ ಮಾಡುತ್ತಾನೆ, ನೀನು ಯೆಹೂದ್ಯರ ಅರಸನು? ಯೇಸುವಿನ ಉತ್ತರ, ನೀನೇ ಹೇಳಿದ್ದಿ ಎನ್ನುವಂತ ಯೆಹೂದ್ಯರು ಮುಖ್ಯವಾಗಿ ನಮಗೆ ಮೆಸ್ಸಿಯ ಬೇಕು ಎಂಬುದಾಗಿ ಬಯಸಿದಂತ ಯೇಸುವಿನ ವ್ಯಕ್ತಿತ್ವವನ್ನ ಯೇಸು ತಾನೇ ಯೇಸು ಅರಸನಲ್ಲ ಎಂಬುದಾಗಿ ಭಾವಿಸ್ತಾನೆ.
ಅರಸ ಮುಖ್ಯವಾಗಿ ಉತ್ತಮವಾದಂತ ಬೋಧನೆಯನ್ನ, ಉತ್ತಮವಾದಂತ ಜೀವನವನ್ನ, ಉತ್ತಮವಾದಂತ ಆಲೋಚನೆಗಳನ್ನ ಜಗತ್ತಿನೆದುರು ತೆರೆದಿಡುವಂತ ಒಂದು ಸಾರ್ಥಕತೆಯ ವ್ಯಕ್ತಿತ್ವವನ್ನ ಯೇಸು ಹೊಂದಿದವನಾಗಿದ್ದ. ಮುಖ್ಯವಾಗಿ ಇಲ್ಲಿ ದೈವ ಪ್ರಭುತ್ವದ ಅರಸನೆನ್ನುವಂಥದ್ದು ಈ ವಿಳಾಸದ ಸಂದೇಶವಾಗಿತ್ತು. ಅದೇ ವೇಳೆ ಯೇಸು ಸ್ವಾಮಿ ಒಂದು ವೇಳೆ ಬಯಸಿದ್ದೇ ಆದರೆ, ದೇವರನ್ನ ಕೇಳಿಕೊಂಡದ್ದೇ ಆದರೆ 1000 ಪಟ್ಟು ಸೈನ್ಯವನ್ನ ಕಳುಹಿಸಿ ಇಡೀ ಜಗತ್ತನ್ನ ನಾಶಪಡಿಸುವಂತ ಸಾಧ್ಯತೆ ಕೂಡ ಇತ್ತು. ಆದ್ರೆ ಯೇಸುವಿನ ಆಲೋಚನೆ ಅಂಥದ್ದಲ್ಲ. ಈತ ಪರಲೋಕದ ಅರಸನು, ಸತ್ಪುರುಷನು ಎನ್ನುವಂತ ಬಿರುದು ಮುಖ್ಯವಾಗಿ ಯೇಸುವಿನ ವ್ಯಕ್ತಿತ್ವವನ್ನ ನಮ್ಮ ಮುಂದೆ ಅನಾವರಣಗೊಳಿಸುತ್ತದೆ. ಯೇಸುವಿನ ಆಲೋಚನೆ ಏನಂತ ಹೇಳಿದ್ರೆ, ವಿಳಾಸ ಯಾವುದಂತ ಹೇಳಿದ್ರೆ ದೇವಕುಮಾರ, ಮನುಷ್ಯ ಕುಮಾರ. ಇದೇ ಅಧ್ಯಾಯದ 19ನೇ ಅಧ್ಯಾಯದ ಆರಂಭದಲ್ಲಿ ಯೇಸು ಯಾರಂತ ಹೇಳಿದ್ರೆ ಈತನು ಮನುಷ್ಯ ಕುಮಾರ ಎಂಬುದಾಗಿ ಹೇಳ್ತಾನೆ. ಜನರು ನನ್ನನ್ನ ಯಾರನ್ನುತ್ತಾರೆ ಎಂಬುದಾಗಿ ಯೇಸು ಸ್ವಾಮಿ ತನ್ನ ಶಿಷ್ಯರನ್ನ ಪ್ರಶ್ನೆ ಮಾಡಿದಾಗ ಯೇಸುವಿನ ಕುರಿತಾಗಿ ತನ್ನ ಶಿಷ್ಯರು ತಮ್ಮದೇ ಆದಂತ ರೀತಿಯಲ್ಲಿ ಯೇಸುವನ್ನ ಅರ್ಥೈಸಿದ್ದರು, ತನ್ನದೇ ಆದ ಶೈಲಿಯಲ್ಲಿ ಯೇಸುವನ್ನು ವಿವರಿಸಿದ್ದರು. ಮುಖ್ಯವಾಗಿ ಈತ ನಜರೇತಿನ ಯೋಸೇಫನ ಬಡಗಿಯ ಮಗ, ಈತ ಸತ್ಪುರುಷನು ಎನ್ನುವಂಥದ್ದು ಪಿಲಾತನ ಕುಟುಂಬದ ನಂಬಿಕೆಯಾಗಿತ್ತು. ಕಾರಣ ಪಿಲಾತನ ಹೆಂಡತಿ ಈತನ ಸತ್ಪುರುಷನ ಗೊಡವೆಗೆ ಹೋಗಬೇಡ ಎನ್ನುವಂತ ಎಚ್ಚರಿಕೆಯ ಮಾತನ್ನು ಕೂಡ ಆಕೆ ತನ್ನ ಯಜಮಾನನಿಗೆ ತಿಳಿಸಿದ್ದಳು. ಮುಖ್ಯವಾಗಿ ಇಲ್ಲಿ ಪಿಲಾತ ಜನರ ಮನಸ್ಸುಗಳನ್ನ, ಜನರ ಭಾವನೆಗಳನ್ನ ಗಮನಿಸುತ್ತಿದ್ದ. ವಿಳಾಸ ಕಾಲದಿಂದ ಕಾಲಕ್ಕೆ ಬದಲಾಗುವಂಥದ್ದು. ಆದರೆ ದೇವರು ಯೇಸುವಿಗೆ ಕೊಡುವಂತ ಶಾಶ್ವತವಾದಂತ ವಿಳಾಸವು ಯಾವುದೇ ಅಂತ ಹೇಳಿದ್ರೆ, ಯೆಶಾಯನ ಪ್ರವಾದನ ಗ್ರಂಥ 42ನೇ ಅಧ್ಯಾಯ ಆರಂಭದ ವಚನಗಳಲ್ಲಿ ಯೇಸು ಯಾರು, ಆತನ ಉದ್ದೇಶವೇನು ಎನ್ನುವಂತ ವಿಚಾರವನ್ನ ದೇವರು ಆತನಿಗೆ ಕೊಡ್ಲಿಕ್ಕೆ ಆತನ ತಯಾರಿದ್ದಾನೆ. ಮುಖ್ಯವಾಗಿ ಯೆಶಾಯನ 42ನೇ ಅಧ್ಯಾಯದಲ್ಲಿ ಯೇಸು ಯಾರು ಎನ್ನುವಂಥದರ ಉಲ್ಲೇಖವದೆ. ಯೆಹೂದ್ಯರ ಅರಸನು ಎನ್ನುವಂಥದ್ದು ಕ್ರೈಸ್ತತ್ವದ ತಳಹದಿ. ಜನಿಸಿದ್ದು ಬೆತ್ಲೆಹೇಮಿನಲ್ಲಿ, ಬೆಳೆದದ್ದು ನಜರೇತ್ನಲ್ಲಿ. ನಜರೇತ್ ಇದೊಂದು ಚಿಕ್ಕ ಗ್ರಾಮ. ಮುಖ್ಯವಾಗಿ ಇಲ್ಲಿ ಹೆಚ್ಚಿನ ಸಮಯವನ್ನ ಕಳೆದಂತ ಪ್ರದೇಶ ನಜರೇತ್ ಪ್ರದೇಶ. ನಜರೇತ್ನ ಜನರು ಮುಖ್ಯವಾಗಿ ನಮ್ರತೆಗೆ ಸೂಚ್ಯವಾಗಿ ಕಂಡು ಬರುತ್ತಾರೆ. ಯೇಸುವಿನ ವಿಳಾಸ ಇಲ್ಲಿ ಕ್ರೈಸ್ತ ಆಲೋಚನೆಗಳ ಚಿತ್ರಣ, ಇಲ್ಲವೇ ಪ್ರತೀಕ, ಕ್ರೈಸ್ತರ ಪ್ರತೀಕ ಎಂಬುದಾಗಿ ಮತ್ತೊಮ್ಮೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ಯೇಸುವಿನ ವಿಳಾಸ ಯೇಸುವಿನ ಐತಿಹಾಸಿಕ ಯೇಸುವನ್ನು, ಇಲ್ಲವೇ ಕ್ರಿಸ್ತನನ್ನು ಪರಿಚಯಪಡಿಸುವ ಗ್ರಾಮ ನಜರೇತ್. ಮುಖ್ಯವಾಗಿ ಶಿಲುಬೆಯ ಮೇಲಿನ ವಿಳಾಸ ಯೇಸು ಯಾರು ಎನ್ನುವಂತ ಪ್ರಶ್ನೆಗೆ ಉತ್ತರವನ್ನ ನಮಗೆ ಹೇಳುತ್ತದೆ. ಇದು ಯೇಸುವಿನ ಆಶಯವು ಕೂಡ ಆಗುತ್ತದೆ ಎಂಬುದಾಗಿ ಆತ ನೀನೇ ಹೇಳಿದ್ದೆ ಎನ್ನುವಂತ ಮಾತಿನಲ್ಲಿ ಅದು ಗೋಚರವಾಗ್ತದೆ. ಈ ಬರಹ ಪಿಲಾತನ ಗಟ್ಟಿತನವನ್ನು ಕೂಡ ಪ್ರದರ್ಶನ ಮಾಡುತ್ತದೆ. ಆತನ ಯೇಸುವಿನ ವಿರೋಧಿಗಳು ಪಿಲಾತನ್ನ ಪ್ರಶ್ನೆ ಮಾಡಿದಾಗ ಈತನು ನಾನು ನಜರೇತಿನ ಯೇಸು ಎಂಬುದಾಗಿ ನಾಟಕ ಆಡುತ್ತಿದ್ದಾನೆಂಬುದಾಗಿ ನೀವು ಬರೆಯಲೆಂಬುದಾಗಿ ಪಿಲಾತನನ್ನ ಕೇಳಿಕೊಂಡಾಗ ಪಿಲಾತ ಅದಕ್ಕೆ ಮಣಿಯಲಿಲ್ಲ ಎನ್ನುವಂಥದ್ದು ಕೂಡ ಆತನ ಮಾತುಗಳಲ್ಲಿ ಗೋಚರವಾಗುತ್ತದೆ. ಇಂದು ನಮ್ಮ ಜೀವನದಲ್ಲಿ ವಿಳಾಸ ಇಟ್ಕೊಂಡು ನಾವು ಓಡಾಡುತ್ತಿದ್ದೇವೆ. ಕ್ರೈಸ್ತರು ಎನ್ನುವ ವಿಳಾಸ ನಮ್ಮದು. ಅದೇ ವೇಳೆ ಕ್ರಿಶ್ಚಿಯನ್ ನೋಡಿ ಕಲ್ತ್ಕೊಳ್ಳಿರಿ ಎಂಬುದಾಗಿ ಬೇರೆಯವರು ಹೇಳ್ತಾರೆ. ಉದಾಹರಣೆಗೆ ಮದರ್ ತೆರೇಸಾ ಅದ್ಭುತ ಉದಾಹರಣೆ. ವಿಳಾಸ ನಮ್ಮನ್ನ ಕ್ರಿಸ್ತನ ಮಹಿಮೆಗಾಗಿ,
ಜೀವ ಸ್ವರೂಪನಾದ ದೇವರ ಜೊತೆ ಇರುವುದಕ್ಕಾಗಿ ನಮ್ಮ ವಿಳಾಸ ದಿನನಿತ್ಯದ ಬೇಕಾದಂತ ದಿನನಿತ್ಯದ ಅಗತ್ಯತೆಗಳಿಗೆ ಸ್ಪಂದಿಸುವಂತ ವಿಳಾಸ ನಮ್ಮದು. ಮತ್ತು ಅದೇ ವೇಳೆ ಮುಖ್ಯವಾಗಿ ಬಲ ನಂಬಿಗಸ್ತನಾದ ಒಳ್ಳೆಯ ಆಳು ನೀನು, ದಣಿಯ ಸೌಭಾಗ್ಯದಲ್ಲಿ ಸೇರು ಎನ್ನುವಂತ ವಿಳಾಸದಲ್ಲಿ ಬದುಕುವಂತ ಕಾರ್ಯ ನಮ್ಮದಾಗಲಿ. ಆ ಮೂಲಕವಾಗಿ ನಾವು ಕ್ರಿಸ್ತನ ವಿಳಾಸ ಜೊತೆ ಇಲ್ಲದಿದ್ದಾಗ ನಮ್ಮ ಬದುಕು ನಿರರ್ಥಕ. ಆಮೆನ್.